ಇದೊಂದು ಹೇರ್ ಆಯಿಲ್ ನಿಮ್ಮ ಹತ್ರ ಇದ್ದರೆ ಸಾಕು, ಹೇರ್ ಫಾಲ್ ಕಡಿಮೆ ಆಗುತ್ತೆ. ಕೂದಲು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಹೇರ್ ಗ್ರೋತ್ ತುಂಬಾ ಚೆನ್ನಾಗಿ ಬೇಗನೆ ಹೇರ್ ಗ್ರೋತ್ ಆಗುತ್ತೆ. ಗ್ರೇ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು, ಅದು ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋಣ. ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲಿಗೆ ನಾನಿಲ್ಲಿ ಒಂದು ಬಟ್ಲಾಗೋವಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದು ಕೂಡ ನಮ್ಮ ತೋಟದಲ್ಲೇ ಬೆಳೆದಿರೋಂಥದ್ದು. ಕಿತ್ಕೊಂಬಂದು ವಾಶ್ ಮಾಡಿ ಒಣಗಿಸಿ ಇವಾಗ ರೋಸ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಅಷ್ಟೊಂದು ಟೈಮ್ ಇಲ್ಲ ಅಂತೇಳಿದರೆ ಕರಿಬೇವಿನ ಸೊಪ್ಪನ್ನ ಈ ರೀತಿ ನೀವು ಡ್ರೈ ರೋಸ್ಟ್ ಮಾಡ್ಕೊಬೋದು. ಇದು ಒಂದು ಸ್ವಲ್ಪ ಬೆಚ್ಚಗಾಗಿ ಸ್ವಲ್ಪ ಪುಡಿ ಪುಡಿ ಆದರೆ ಸಾಕು. ನೆಕ್ಸ್ಟ್ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಒಂದೊಂದನ್ನೇ ಚೆನ್ನಾಗಿ ಹುರ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವಲ್ವ ಅಷ್ಟು ಚೆನ್ನಾಗಿ ಎಣ್ಣೆ ತಯಾರಿಯಾಗುತ್ತೆ. ನೆಕ್ಸ್ಟ್ ಇವಾಗ ಒಂದು ಬಟ್ಲಾಗೋವಷ್ಟು ನಾನು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದು ಕೂಡ ಅಷ್ಟೇ ವಾಶ್ ಮಾಡಿ ಒಣಗಿಸಿ ಇಟ್ಕೊಂಡು ಇವಾಗ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನಿಮಗೆ ಟೈಮ್ ಇಲ್ಲ ಅಂತಂದರೆ ನುಗ್ಗೆ ಸೊಪ್ಪನ್ನ ನೀವು ಡ್ರೈ ರೋಸ್ಟ್ ಮಾಡ್ಕೊಬೋದು. ಇದು ಕೂಡ ಸ್ವಲ್ಪ ಬೆಚ್ಚಗಾದರೆ ಸಾಕು. ಸ್ವಲ್ಪ ಮಿಕ್ಸಿಯಾಗಿ ರುಬ್ಕೋಬೇಕಲ್ವ, ಹಾಗಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದರೆ ಸಾಕು. ಈ ರೀತಿ ಹುರ್ಕೊಂಡು ಇದನ್ನು ಕೂಡ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಲ್ವಾ. ಸೊ ಇದೇ ರೀತಿ ನೀವು ಕೂಡ ಹುರ್ಕೊಬೇಕು. ನೆಕ್ಸ್ಟ್ ನಾನಿಲ್ಲಿ 2 ಸ್ಪೂನು ಅಂದರೆ ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಮೆಂತ್ಯ ಕಾಳನ್ನ ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ಹೇರ್ ಫಾಲ್ಗೆ ಹಾಗೆ ಹೇರ್ ಶೈನಿಂಗ್ಗೆ ಒಂದು ಒಳ್ಳೆ ಮೆಡಿಸಿನ್ ಅಂತಲೇ ಹೇಳ್ಬೋದು. ಸೊ ಇದನ್ನು ಫೇಸ್ ಪ್ಯಾಕ್ ಕೂಡ ಅಪ್ಲೈ ಮಾಡ್ಬೋದು. ಇವಾಗ ನಾನು ಹೇರ್ ಪ್ಯಾಕ್ ಹೇಳ್ತಾ ಇದ್ದೀನಲ್ವಾ, ಸೊ ಹಾಗಾಗಿ ಇದನ್ನು ಹೇರ್ಸ್ಗೆ ತುಂಬಾ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಇದನ್ನು ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ತೊಗೊಂಡು ಸ್ವಲ್ಪ ಬೆಚ್ಚಗಾಗುವಷ್ಟು ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಬಂದ್ರೂ ಚೆನ್ನಾಗಿ ಅನಿಸುತ್ತೆ. ಸೊ ಇದನ್ನು ಕೂಡ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ. ನೀವು ಕೂಡ ಇದೇ ರೀತಿಯೇ ರೋಸ್ಟ್ ಮಾಡ್ಕೊಬೋದು. ಸೊ ನೆಕ್ಸ್ಟ್ ಇವಾಗ ಎಲ್ಲದನ್ನು ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಇವಾಗ ಇದನ್ನು ಮಿಕ್ಸರ್ ಮಾಡ್ಕೊಬೇಕು. ಇದು ಸ್ವಲ್ಪ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ನಾನು ಇದನ್ನು ಮಿಕ್ಸರ್ ಒಂದು 10 ನಿಮಿಷ ಬಿಟ್ಟರೆ ಪೂರ್ತಿಯಾಗಿ ತಣ್ಣಗಾಗುತ್ತೆ. ಸೊ ಆವಾಗ ನೀವು ಮಿಕ್ಸರ್ ಮಾಡ್ಕೊಬೋದು. ಸೊ ಇದನ್ನು ಯಾವ ರೀತಿ ರುಬ್ಕೋಬೇಕು ಅಂತೇಳಿದರೆ ನೈಸ್ ಪೇಸ್ಟಾಗಾದರೂ ಮಾಡ್ಕೊಬೋದು ಅಥವಾ ತರಿಯಾಗಿದ್ರೂ ಕೂಡ ಚೆನ್ನಾಗಿರುತ್ತೆ. ಸೊ ಏನು ಸಪ್ರೇಟಾಗಿ ಮಾಡ್ಕೊಳ್ಳೋದು ಬೇಡ, ಎಲ್ಲದನ್ನು ಒಂದರಲ್ಲೇ ಹಾಕ್ಬಿಟ್ಟು ನೀವು ಮಿಕ್ಸರ್ ಮಾಡ್ಕೊಬೋದು. ನೋಡಿ ನಾನು ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಎಣ್ಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲು ಅಥವಾ ಒಂದು ಕಪ್ಪು, ನಾನು ಒಂದು ಕಪ್ ತೊಗೊಂಡಿದ್ದೀನಿ. ಒಂದು ಕಪ್ ಎಣ್ಣೆ ನನಗೊಂದು ಸುಮಾರು ಒಂದೂವರೆ ತಿಂಗಳಷ್ಟು ಬರುತ್ತೆ. ಹಾಗಾಗಿ ಒಂದು ಕಪ್ ಆಗೋದು ತೊಗೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿವಾಗ ಮಿಕ್ಸರ್ ಮಾಡ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಎಣ್ಣೆ ಫುಲ್ ಕುದಿಬೇಕಾದ್ರೆ ಪೌಡರ್ನ ಹಾಕ್ಕೊಳ್ತಾರೆ. ಸೊ ಆ ರೀತಿ ನೀವು ಮಾಡಲೇಬಾರ್ದು. ಎಣ್ಣೆ ಕಾಯೋಕ್ಕೂ ಮುಂಚೆನೇ ನಾವು ಮಿಕ್ಸರ್ ಮಾಡ್ಕೊಂಡಿರೋ ಪೌಡರ್ನ ಅದರೊಳಗೆ ಹಾಕ್ಕೊಂಡ್ರೆ ಪೌಷ್ಟಿಕ ಅಂಶಗಳೆಲ್ಲ ಎಣ್ಣೆ ಒಳಗೆ ಬಿಡ್ಕೊಳ್ಳುತ್ತೆ. ಹೇರ್ ಗ್ರೋತ್ಗೆ ಹಾಗೆ ಹೇರ್ ಫಾಲ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ನಿಜವಾಗ್ಲೂ 1 ತಿಂಗಳು ಅಥವಾ 2 ತಿಂಗಳು ನೀವು ಯೂಸ್ ಮಾಡಿ ನೋಡಿ, ಹೇರ್ ಫಾಲ್ ಆಲ್ಮೋಸ್ಟ್ ಕಡಿಮೆ ಆಗುತ್ತೆ. ಹಾಗೆ ನಿಮ್ಮ ಹೇರ್ಸ್ ಕೂಡ ಶೈನಿ ಆಗುತ್ತೆ. ಸೊ ಇದನ್ನು ಒಂದು 10 ನಿಮಿಷ ನಾನು ಕುದಿಸ್ಕೊಂಡು ಹಾಗೆ ಎತ್ತಿಟ್ಟು ಇವಾಗ ನೆಕ್ಸ್ಟ್ ಡೇ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಫುಲ್ ಓವರ್ ನೈಟ್ ಅದು ನೆಂತ್ಕೊಂಡಷ್ಟು ನಿಮಗೆ ಹೇರ್ ಆಯಿಲ್ ತುಂಬ ಚೆನ್ನಾಗಿ ಬರುತ್ತೆ. ಓವರ್ ನೈಟ್ ನೀವು ಹಾಗೆ ಎತ್ತಿಟ್ಟು ಮಾರನೇ ದಿನ ಓಪನ್ ಮಾಡಿ ನೋಡಿದಾಗ ಹಚ್ಚ ಹಸಿರು ಅಂದರೆ ಫುಲ್ಲು ಡಾರ್ಕ್ ಗ್ರೀನ್ ಆಗಿ ಆಯಿಲ್ ಟರ್ನ್ ಆಗಿರುತ್ತೆ. ತುಂಬ ಒಳ್ಳೆ ಹೋಮ್ ಮೇಡ್ ಆಯಿಲ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಇದನ್ನ ಅಪ್ಲೈ ಮಾಡಿ ನೋಡಿ, ನಿಮಗೇನೆ ಚೇಂಜಸ್ ಗೊತ್ತಾಗುತ್ತೆ. ನೋಡ್ತಿದ್ರಲ್ಲ, ಇಷ್ಟು ಒಳ್ಳೆ ಆಯಿಲ್ನ ನೀವು ಯಾಕೆ ಒಂದ್ಸಲ ಮಾಡ್ಕೊಂಡು ಉಪಯೋಗಿಸಿ ನೋಡಬಾರ್ದಲ್ವಾ. ಸೊ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತೇಳಿ ಕೂಡ ನನಗೆ ಕಾಮೆಂಟಲ್ಲಿ ತಿಳಿಸ್ಕೊಡಿ. ತುಂಬ ಎಂಥಾರೇ ಕೂಡ ಹಚ್ಕೋಬೋದು, ಏನು ತೊಂದರೆ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಯಾರು ಬೇಕಾದ್ರೂ ನೀವು ಅಪ್ಲೈ ಮಾಡ್ಕೊಬೋದು. ನಾನು ಏನು ಇವಾಗ ಸೋಸ್ಕೊಂಡಿದ್ದೀನಲ್ಲ, ಸೊ ಅದನ್ನು ಕೂಡ ನೀವು ಹಾಗೆ ಬಾಟಲಲ್ಲಿ ಹಾಕಿ ಎತ್ತಿಡ್ಕೊಬೋದು. ಒಂಥರ ಏನು ಇನ್ನೂ ಸ್ವಲ್ಪ ದಿನ ಹಾಗೆ ಇರುತ್ತೆ, ಏನು ತೊಂದರೆ ಇಲ್ಲ ಹೇರ್ ಪ್ಯಾಕ್ ಆಗಿ ಕೂಡ ನೀವು ಅಪ್ಲೈ ಮಾಡ್ಕೊಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಹೇರ್ ಆಯಿಲ್ನ ತಯಾರಿ ಮಾಡ್ಕೊಬೋದು ಅಂತೇಳಿ. ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ, ಹಾಗೆ ಹೇರ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.